program sponsored by Tiago Finance. ಟಾಟಾ ಸಮೂಹದ ವಿದ್ಯುತ್ ಉತ್ಪಾದಕ ಟಾಟಾ ಪವರ್ ಕಂಪನಿಯು 2030ರ ವೇಳೆಗೆ 1 ಲಕ್ಷ ಕೋಟಿ ಆದಾಯ ಮತ್ತು 10,000 ಕೋಟಿ ರೂಪಾಯಿ ಲಾಭ ಗಳಿಸುವ ಗುರಿಯನ್ನು ಹೊಂದಿದೆ. ಪ್ರಸ್ತುತ ಸ್ಥಿತಿ ಅಂದರೆ FY26 ಫೈನಾನ್ಷಿಯಲ್ 26 ಕಳೆದ ಆರ್ಥಿಕ ವರ್ಷದಲ್ಲಿ ಕಂಪನಿಯ ಆದಾಯವು 63,681 ಕೋಟಿ ರೂಪಾಯಿ ಮತ್ತು ನಿವ್ವಳ ಲಾಭವು 5,212 ಕೋಟಿ ರೂಪಾಯಿ ಆಗಿತ್ತು. ಪ್ರಮುಖ ಬೆಳವಣಿಗೆಗಳು ಮತ್ತು ಯೋಜನೆಗಳನ್ನು ನೋಡಿದ್ರೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಕಂಪನಿ ಮುಂಚೂಣಿಗೆ ಹೋಗ್ತಾ ಇದೆ. ತನ್ನ ಸೌರ ಉಪಕರಣಗಳ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸ್ತಾ ಇದೆ. ಒಡಿಶಾದಲ್ಲಿ ಹೊಸದಾಗಿ 10 ಗಿಗಾವ್ಯಾಟ್ ಸಾಮರ್ಥ್ಯದ ಯೋಜನೆಯನ್ನು ಸ್ಥಾಪಿಸಲಿದೆ. ಪ್ರಸ್ತುತ ತಮಿಳುನಾಡು ಮತ್ತು ಬೆಂಗಳೂರಿನಲ್ಲಿ ಒಟ್ಟು 4.9 ಗಿಗಾವ್ಯಾಟ್ ಸಾಮರ್ಥ್ಯವನ್ನು ಕಂಪನಿ ಹೊಂದಿದೆ. ಅಣುಶಕ್ತಿ ಟಾಟಾ ಪವರ್ ಅಣುಶಕ್ತಿ ವಲಯಕ್ಕೆ ವಿಶೇಷವಾಗಿ ಸ್ಮಾಲ್ ಮಾಡೆಲ್ ರಿಯಾಕ್ಟರ್ಸ್ SMRSಗೆ ಪ್ರವೇಶ ಮಾಡಲಿಕ್ಕೆ ಆಸಕ್ತಿ ತೋರಿಸ್ತಾ ಇದೆ. ಈ ವಲಯದಲ್ಲಿ ಉತ್ಪಾದನೆ ಹೆಚ್ಚಲಿಕ್ಕೆ ಅಂದರೆ ಅಣುಶಕ್ತಿ ಆಧಾರಿತ ವಿದ್ಯುತ್ ಉತ್ಪಾದನೆ ಇದಕ್ಕಾಗಿ 3 ರಾಜ್ಯಗಳೊಂದಿಗೆ ಮಾತುಕತೆ ನಡೆಸ್ತಾ ಇದ್ದು ಮುಂದಿನ 6 ತಿಂಗಳಲ್ಲಿ ಈ ಕುರಿತಾದಂತಹ ಒಂದು ವಿಸ್ತೃತವಾದಂತಹ ಯೋಜನಾ ವರದಿಯನ್ನು DPR ಸಿದ್ಧಪಡಿಸುವ ಸಾಧ್ಯತೆ ಇದೆ. ಸಹಯೋಗ ಅಣುಶಕ್ತಿ ಯೋಜನೆಗಳಿಗಾಗಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ NPCIL ಜೊತೆಗೂ ಕಂಪನಿ ಕೆಲಸ ಮಾಡ್ತಾ ಇದೆ. ಕಂಪನಿಯು ವಿದ್ಯುತ್ ಉತ್ಪಾದನೆ, ಪ್ರಸರಣ, ವಿತರಣೆ, ನವೀಕರಿಸಬಹುದಾದ ಇಂಧನ ರಿನ್ಯೂವಬಲ್ ಎನರ್ಜಿ, ಎಲೆಕ್ಟ್ರಿಕ್ ವಾಹನ EV, ಚಾರ್ಜಿಂಗ್ ಮತ್ತು ಉತ್ಪಾದನಾ ವಲಯದಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇದೆ. ಈಗ ಹಿಂದಿನ ಒಂದಷ್ಟು ನೋಡೋಣ. ಟಾಟಾ ಪವರ್ ಪ್ರಸ್ತುತ ಮುಂಬೈ, ದಿಲ್ಲಿ, ಅಜ್ಮೀರ್ ಮತ್ತು ಒಡಿಶಾ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ 1.31 ಕೋಟಿಗೂ ಹೆಚ್ಚು ಗ್ರಾಹಕರಿಗೆ ವಿದ್ಯುತ್ ಸೇವೆಗಳನ್ನು ಒದಗಿಸ್ತಾ ಇದೆ. ಜೊತೆಗೆ ಸರ್ಕಾರಗಳು ವಿದ್ಯುತ್ ವಿತರಣೆಯನ್ನು ಖಾಸಗೀಕರಣಗೊಳಿಸುವ ಯಾವುದೇ ರಾಜ್ಯಗಳಲ್ಲಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಲಿಕ್ಕೆ ಕಂಪನಿ ಸಿದ್ಧ ಆಗಿದೆ. ಟಾಟಾ ಪವರ್ ಕಂಪನಿಯ ಷೇರಿನ ದರ ನೋಡಿದ್ರೆ ಪ್ರತಿ ಷೇರಿಗೆ 378 ರೂಪಾಯಿ ಇವಾಗ ಇದೆ. ಕಳೆದ 1 ವರ್ಷದಲ್ಲಿ ಈ ಷೇರು 464 ರೂಪಾಯಿಯ ಗರಿಷ್ಠ ಮತ್ತು 342ರ ಕನಿಷ್ಠ ಮಟ್ಟಕ್ಕೆ ಏರಿಳಿತವನ್ನು ಕಂಡಿತ್ತು. ಕಳೆದ 5 ವರ್ಷಗಳಲ್ಲಿ ಕಂಪನಿಯು ಸುಮಾರು 220%ಗಿಂತ ಹೆಚ್ಚಿನ ಟೋಟಲ್ ರಿಟರ್ನ್ಸನ್ನು ಕೊಟ್ಟಿದೆ. 2021ರ ಜುಲೈನಲ್ಲಿ ಷೇರಿನ ದರವು ಸುಮಾರು 124 ರೂಪಾಯಿ ಆಸ್ಪಾಸ್ನಲ್ಲಿತ್ತು. ಅದು ಈಗ ಸುಮಾರು 378 ರೂಪಾಯಿಯ ಮಟ್ಟಕ್ಕೆ ಏರುವುದನ್ನು ಈ ಡೇಟಾಗಳು ತಿಳಿಸ್ತಾ ಇದೆ. ಟಾಟಾ ಪವರ್ ಭಾರತದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಸಮಗ್ರ ವಿದ್ಯುತ್ ಕಂಪನಿಗಳಲ್ಲಿ ಒಂದಾಗಿದೆ. ಇದನ್ನು 1910ರಲ್ಲಿ ಟಾಟಾ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಕಂಪನಿ ಅಂತ ಕರಿತಾ ಇದ್ದರು. ಆ ಹೆಸರಿನಲ್ಲಿ ಅದನ್ನು ಸ್ಥಾಪನೆ ಮಾಡಲಾಯಿತು. ಇದು ಟಾಟಾ ಸಮೂಹದ ಪ್ರಮುಖ ಭಾಗವಾಗಿದೆ. ಈ ಕಂಪನಿ 1915ರಲ್ಲಿ ಖೋಪೋಲಿಯಲ್ಲಿ ಭಾರತದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿತು. ದಶಕಗಳ ಕಾಲ ಇದರ ಪ್ರಯಾಣದಲ್ಲಿ ಇದು ಕೇವಲ ಜಲವಿದ್ಯುತ್ತಿಗೆ ಸೀಮಿತವಾಗದೆ ಉಷ್ಣ ವಿದ್ಯುತ್, ಥರ್ಮಲ್, ಸೌರಶಕ್ತಿ, ಸೋಲಾರ್ ಮತ್ತು ಪವನಶಕ್ತಿ ಅಂತ ವಿಂಡ್ ಪವರ್ನಂತಹ ವಲಯಗಳಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದೆ. ಟಾಟಾ ಪವರ್ ಕೇವಲ ವಿದ್ಯುತ್ ಉತ್ಪಾದನೆಯಲ್ಲಿ ಮಾತ್ರವಲ್ಲದೆ ಇಡೀ ವಿದ್ಯುತ್ ಮೌಲ್ಯ ಸರಪಳಿಯಲ್ಲಿ ಅಂದರೆ ವ್ಯಾಲ್ಯೂ ಚೈನಲ್ಲಿ ತೊಡಗಿಸಿಕೊಂಡಿದೆ, ಕಾರ್ಯಪ್ರವೃತ್ತವಾಗಿದೆ. ಸಾಂಪ್ರದಾಯಿಕ ಕಲ್ಲಿದ್ದಲು, ಅನಿಲ ಮತ್ತು ನವೀಕರಿಸಬಹುದಾದ ಇಂಧನ, ಸೌರ, ಗಾಳಿ, ಜಲ ಇಂಧನ ಮೂಲಗಳಿಂದ ಸಾವಿರಾರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದೆ. ದೇಶದ ವಿವಿಧ ಭಾಗಗಳಲ್ಲಿ ವಿದ್ಯುತ್ ವಿತರಣಾ ಜಾಲವನ್ನು ಕೂಡ ಟಾಟಾ ಪವರ್ ನಿರ್ವಹಣೆ ಮಾಡ್ತಾ ಇದೆ. ಮುಂಬೈ, ದಿಲ್ಲಿ, ಅಜ್ಮೀರ್ ಮತ್ತು ಒಡಿಶಾದಲ್ಲಿ ಲಕ್ಷಾಂತರ ಗ್ರಾಹಕರಿಗೆ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಟಾಟಾ ಪವರ್ ರಿನ್ಯೂವಬಲ್ ಎನರ್ಜಿ ಮೂಲಕ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಸೌರ ಮತ್ತು ಪವನ ಇಂಧನ ಕಂಪನಿಗಳಲ್ಲಿ ಇದು ಒಂದಾಗಿದೆ. ಭಾರತದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳ ಚಾರ್ಜಿಂಗ್ ಸ್ಟೇಷನ್ಗಳ ಅತಿ ದೊಡ್ಡ ಜಾಲವನ್ನು ನಿರ್ಮಾಣ ಮಾಡ್ತಾ ಇದೆ. ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಸೋಲಾರ್ ಸೆಲ್ ಮತ್ತು ಮಾಡೆಲ್ ಉತ್ಪಾದನಾ ಘಟಕವನ್ನು ಹೊಂದಿದೆ. ಉತ್ಪಾದನೆಯಿಂದ ಹಿಡಿದು ಗ್ರಾಹಕರಿಗೆ ವಿದ್ಯುತ್ ತಲುಪಿಸುವವರೆಗೆ ಎಲ್ಲವನ್ನು ನಿರ್ವಹಿಸುವ ಒಂದು ಭಾರತದ ಪ್ರಮುಖ ಖಾಸಗಿ ವಲಯದ ವಿದ್ಯುತ್ ಕಂಪನಿ ಇದಾಗಿದೆ. ಇದು ಮುಂಬೈನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಷೇರು ಮಾರುಕಟ್ಟೆ BSE ಮತ್ತು NSEನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಆಗಿದೆ. ವೀಕ್ಷಕರಿಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.